ಮಾಸ್ತಿಗುಡಿ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ಅವಘಡ ನಡೆದಿದೆ. ಶೂಟಿಂಗ್ ವೇಳೆ ಕೆರೆಗೆ ಹಾರಿದಂತಹ ಸಂದರ್ಭದಲ್ಲಿ ಇಬ್ಬರು ಕಣ್ಮರೆಯಾಗಿರುವಂತದ್ದು. ಶೂಟಿಂಗ್ ವೇಳೆ ಕೆರೆಗೆ ಹಾರಿದ್ರು ಅನಿಲ್ ಮತ್ತು ಉದಯ್ ದುನಿಯಾ ವಿಜಯ್ ಜೊತೆ. ಆದರೆ ದುನಿಯಾ ವಿಜಯ್ ಈ ಒಂದು ಸೀನ್ ಶೂಟಿಂಗ್ ಆದ ನಂತರ ಈಜು ದಡವನ್ನ ಸೇರ್ತಾರೆ. ಆದರೆ ಅನಿಲ್ ಮತ್ತು ಉದಯ್ ಕಣ್ಮರೆಯಾಗ್ತಾರೆ. 100 ಅಡಿ ಎತ್ತರದಿಂದ ಹೆಲಿಕಾಪ್ಟರ್ನಿಂದ ಇಬ್ಬರು ಕಲಾವಿದರು ಹಾಗೆಯೇ ದುನಿಯಾ ವಿಜಯ್ ಹಾರುವಂತಹ ಒಂದು ಸೀನ್ ಅನ್ನ ಚಿತ್ರೀಕರಣ ಮಾಡಲಾಗ್ತಾ ಇತ್ತು. ಆ ಒಂದು ಚಿತ್ರೀಕರಣವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದುನಿಯಾ ವಿಜಯ್ ಜೊತೆ ಅನಿಲ್ ಮತ್ತು ಉದಯ್ ಇಬ್ಬರು ಕೂಡ ಹಾರುವಂತಹ ಒಂದು ದೃಶ್ಯವನ್ನ ಚಿತ್ರೀಕರಣ ಮಾಡಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ದುನಿಯಾ ವಿಜಯ್ ನೀವು ಗಮನಿಸಬಹುದು, ಈಗ ದೃಶ್ಯದಲ್ಲಿ ಗಮನಿಸಬಹುದು ನೋಡಿ, ಇದೇ ದೃಶ್ಯವನ್ನ ಅವರು ಕ್ಲೈಮ್ಯಾಕ್ಸ್ ಹಂತದ ಚಿತ್ರೀಕರಣವನ್ನ ಮಾಡ್ತಾ ಇದ್ರು. ಇವರಿಬ್ಬರು ಕೂಡ ಹಾರುವಂತಹ ಒಂದು ಸೀನನ್ನ ಚಿತ್ರೀಕರಣ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲೇ ಅವರು ಕಣ್ಮರೆಯಾಗಿರುವಂಥದ್ದು. ಇದೇ ದೃಶ್ಯವನ್ನ ಕ್ಲೈಮ್ಯಾಕ್ಸ್ ಹಂತದ ಚಿತ್ರೀಕರಣವನ್ನ ನಡೆಸಲಾಗ್ತಾ ಇತ್ತು. ದುನಿಯಾ ವಿಜಯ್, ಅನಿಲ್, ಉದಯ್ ಈ ಮೂವರು ಕೂಡ ಈ ಹೆಲಿಕಾಪ್ಟರ್ನಿಂದ ಹಾರುವ ಒಂದು 100 ಅಡಿ ಎತ್ತರದಿಂದ ಹಾರುವಂತಹ ಒಂದು ಸೀನ್ನ ಶೂಟಿಂಗ್ ನಡೆಸಲಾಗ್ತಾ ಇತ್ತು. ಆ ಒಂದು ಶೂಟಿಂಗ್ನ ಸಾಕಷ್ಟು ಬೆಳಗ್ಗಿನಿಂದನೇ ಕೂಡ ನಡೆಸಲಾಗ್ತಾ ಇತ್ತು. ಈ ಒಂದು ಸೀನನ್ನೇ ಬೆಳಗಿನಿಂದ ನಡೆಸಲಾಗ್ತಾ ಇದ್ರು ಕೂಡ ಕ್ಲೈಮ್ಯಾಕ್ಸ್ ಇನ್ನೊಂದು ಸಲ ತೆಗೆದುಕೊಳ್ಳೋಣ ಅಂತ ಚಿತ್ರತಂಡ ನಿರ್ಧಾರ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಸಲ ಸೀನ್ನ ಶೂಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಈ ಒಂದು ಸೀನನ್ನ ಶೂಟಿಂಗ್ ಆದ ನಂತರ ದುನಿಯಾ ವಿಜಯ್ ಈಜಿ ದಡವನ್ನ ಸೇರ್ತಾರೆ. ಈ ಒಂದು ಕೆರೆಯಿಂದ ಮೇಲೆ ಬರ್ತಾರೆ. ಆದರೆ ಅನಿಲ್ ಮತ್ತು ಉದಯ್ ಕಣ್ಮರೆ ಆಗ್ತಾರೆ. ಹಾಗಾಗಿ ಈಗ ಇಡೀ ಒಂದು ಸೆಟ್ಟಲ್ಲಿ ಆತಂಕದ ವಾತಾವರಣವೇ ನಿರ್ಮಾಣಗೊಂಡಿದೆ. ಯಾಕಂದರೆ ಈ ಕಲಾವಿದರು ಎಲ್ಲಿ ಹೋದ್ರು, ಏನಾಯಿತು ಅನ್ನುವಂತಹ ಒಂದು ಅರ್ಥ ಆಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ತೆಪ್ಪದಲ್ಲಿ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಹಾಗೆಯೇ ಬೋಟ್ನ ಮೂಲಕ ಈಗ ಶೋಧ ಕಾರ್ಯವನ್ನು ಈಗಾಗಲೇ ಆರಂಭಗೊಳಿಸಿದ್ದಾರೆ. ಮಾಸ್ತಿಗುಡಿ ಶೂಟಿಂಗ್ ಸ್ಥಳದಲ್ಲಿ ಈಗ ಸಾಕಷ್ಟು ಒಂದು ಆತಂಕದ ವಾತಾವರಣವೇ ನಿರ್ಮಾಣ ಆಗಿದೆ. ದುನಿಯಾ ವಿಜಯ್ ಅವರ ಜೊತೆ ಈ ಇಬ್ಬರು 100 ಅಡಿ ಎತ್ತರದಿಂದ ಹೆಲಿಕಾಪ್ಟರ್ನಿಂದ ಹಾರುವಂತಹ ಒಂದು ಸೀನ್ನ ಶೂಟಿಂಗ್ ಮಾಡಲಾಗ್ತಾ ಇತ್ತು. ಸಾಕಷ್ಟು ಬಾರಿ ಈ ಒಂದು ಟೇಕ್ ಅನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಕೊನೆಯ ಟೇಕ್ ತೆಗೆದುಕೊಳ್ಬೇಕು ಅಂತ ಹೇಳಿ ಮತ್ತೊಂದು ಸಲ ಈ ಒಂದು ಸೀನನ್ನ ಮರು ಚಿತ್ರೀಕರಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸೀನ್ ನಲ್ಲಿ ನೀವು ಗಮನಿಸಬಹುದು, ಅವ್ರ ಮೇಲಿನಿಂದ ಹಾರ್ತಾರೆ ಮೂವರು ಕೂಡ. ಆದ್ರೆ ದುನಿಯಾ ವಿಜಯ್ ಮಾತ್ರ ಈಜಿ ದಡವನ್ನ ಸೇರ್ತಾರೆ. ಈ ಇಬ್ಬರು ಕಲಾವಿದರು ಎಷ್ಟು ಹೊತ್ತು ಕಾದ್ರೂ ಕೂಡ ದಡ ಸೇರೋದಿಲ್ಲ. ಆ ನಂತರ ತಿಳಿದು ಬಂದಿರುವಂಥದ್ದು ಇವರಿಬ್ಬರು ಕಣ್ಮರೆಯಾಗಿದ್ದಾರೆ ಅಂತ. ಹಾಗಾಗಿ ಅಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಇನ್ನೊಂದು ಕಡೆ ಈಜು ಬರುತ್ತೆ ಬರಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಆದರೆ ಏನೇ ಆದರೂ ಕೂಡ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ರು ಕೂಡ ಇವರಿಬ್ಬರು ಕಣ್ಮರೆಯಾಗಿರುವಂಥದ್ದು ಈಗ ಸಾಕಷ್ಟು ಆತಂಕದ ವಾತಾವರಣವನ್ನೇ ಸೃಷ್ಟಿಯಾಗಿದೆ. ಈಗ ದುನಿಯಾ ವಿಜಿ ಕೂಡ ಅವ್ರ ಜೊತೆನೆ ಮೇಲಿಂದ ಹಾರುವಂತಹ ಒಂದು ಪ್ರಯತ್ನದ ಶೂಟಿಂಗ್ ಮಾಡಲಾಗ್ತಾ ಇತ್ತು. ಸಾಕಷ್ಟು ಬಾರಿ ಈ ಸೀನನ್ನ ಶೂಟ್ ಮಾಡಲಾಗಿತ್ತು. ಆದರೆ ಕೊನೆಯ ಬಾರಿ ಮತ್ತೊಮ್ಮೆ ಸೀನನ್ನ ಶೂಟ್ ಮಾಡುವಂತಹ ಸಂದರ್ಭದಲ್ಲಿ ದುನಿಯಾ ವಿಜಿ ಈಜಿ ದಡವನ್ನ ಸೇರ್ತಾರೆ. ಇದು ಮಾಗಡಿ ತಾಲೂಕಿನ ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಬೆಳಗಿನಿಂದನೇ ಈ ಒಂದು ಕ್ಲೈಮ್ಯಾಕ್ಸ್ ಹಂತದ ಶೂಟಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಈ ಹಿಂದೆ ನೀವು ಗಮನಿಸಬಹುದು, ಮಾಸ್ತಿಗುಡಿ ಚಿತ್ರದ ಸಾಕಷ್ಟು ಶೂಟಿಂಗ್ ದೃಶ್ಯಗಳನ್ನ ಸುವರ್ಣ ನ್ಯೂಸ್ ಅಲ್ಲಿ ನೀವು ನೋಡಿದಿರಿ. ಅದರಲ್ಲೂ ಕೂಡ ವಿಭಿನ್ನವಾದ ಸೆಟ್ಗಳನ್ನ ಹಾಕಿ ಮಾಸ್ತಿಗುಡಿ ಚಿತ್ರವನ್ನ ಮಾಡಲಾಗ್ತಾ ಇತ್ತು. ಚಿತ್ರದ ಶೂಟಿಂಗ್ ಅನ್ನು ನಡೆಸಲಾಗ್ತಾ ಇತ್ತು. ಇವತ್ತು ಕ್ಲೈಮ್ಯಾಕ್ಸ್ ಹಂತದ ಒಂದು ಚಿತ್ರೀಕರಣ ನಡೆಸಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಇದೇ ಒಂದು ಸೀನನ್ನ ಸಾಕಷ್ಟು ಬಾರಿ ಅವರು ಶೂಟ್ ಮಾಡಿದ್ದಾರೆ. ಆದರೆ ಇನ್ನೊಂದು ಸಲ ತೆಗೆದುಕೊಳ್ಬೇಕು ಈ ಒಂದು ಸೀನನ್ನ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಸೀನನ್ನ ಶೂಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ದುನಿಯಾ ವಿಜಿ, ಅನಿಲ್ ಮತ್ತು ಉದಯ್ ಈ ಮೂವರು ಕೂಡ ಹೆಲಿಕಾಪ್ಟರ್ ಅಂದ್ರೆ 100 ಅಡಿ ಎತ್ತರದಿಂದ ಕೆರೆಗೆ ಹಾರುವಂತಹ ಒಂದು ಸೀನ್ನ ಶೂಟಿಂಗ್ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸೀನ್ ಶೂಟಿಂಗ್ ಆಗುವಂತಹ ಸಂದರ್ಭದಲ್ಲಿ ಈ ಮೂವರು ಕೂಡ ಹಾಡ್ತಾರೆ. ಒಂದೇ ಸಮನೆ ಮೂವರು ಕೂಡ ಹಾಡ್ತಾರೆ. ಆದ್ರೆ ಮೂವರಲ್ಲಿ ದುನಿಯಾ ವಿಜಯ್ ಮಾತ್ರ ಈಜಿ ದಡವನ್ನ ಸೇರ್ತಾರೆ. ಇನ್ನು ಉಳಿದ ಇಬ್ಬರು ಕಲಾವಿದರಾಗಿರುವಂತಹ ಅನಿಲ್ ಮತ್ತು ಉದಯ್ ಇಬ್ರು ಕೂಡ ನಾಪತ್ತೆ ಆಗ್ತಾರೆ, ಅಂದ್ರೆ ಕಣ್ಮರೆ ಆಗ್ತಾರೆ. ಹಾಗಾದ್ರೆ ಎಲ್ಲಿ ಹೋದ್ರು ಇವರು ಬರ್ತಾರೆ, ಈಗ ಇವ್ರು ಬರಬಹುದು ಅಂತ ವೇಟ್ ಮಾಡ್ತಾನೆ ಇರುತ್ತೆ ಚಿತ್ರತಂಡ. ಆದ್ರೆ ಎಷ್ಟು ಹೊತ್ತು ಕಳೆದ್ರು ಕೂಡ ಇವರಿಬ್ರು ಕಾಣಿಸೋದಿಲ್ಲ. ಆ ನಂತರ ಸಾಕಷ್ಟು ತೆಪ್ಪದ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಬೋಟ್ನ ಶೋಧ ಕಾರ್ಯವನ್ನು ಕೂಡ ನಡೆಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಈಗಲೂ ಕೂಡ ಸ್ಥಳದಲ್ಲಿ ಈ ಒಂದು ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇವರಿಬ್ರು ಎಲ್ಲಿ ಹೋದ್ರು, ಏನಾಯಿತು, ಸಾಕಷ್ಟು ಆಳ ಇರುವಂತಹ ಕೆರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಎಷ್ಟೇ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಏನಾಯಿತು, ಎಡವಿದ್ದಲ್ಲಿ ಎಲ್ಲಿ ತಪ್ಪಾಯಿತು, ಅಥವಾ ಈ ಒಂದು ಸೀನ್ ಶೂಟಿಂಗ್ ಆಗುವಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಆದರೆ ನಾಪತ್ತೆಯಾದವರಿಗಾಗಿ ಈಗಾಗಲೇ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ತಿಪ್ಪಗೊಂಡನಹಳ್ಳಿ
ಕೆರೆಯಲ್ಲಿ ಈ ಒಂದು ಶೂಟಿಂಗ್ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಈ ಹಿಂದಿನ ಚಿತ್ರದಲ್ಲೂ ಕೂಡ ನಾವು ಗಮನಿಸಬಹುದು, ಅನಿಲ್ ಮತ್ತು ಉದಯ್ ಸಾಕಷ್ಟು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ದುನಿಯಾ ವಿಜಯ್ ಅವರ ಜೊತೆನೆ ಪಳಗಿದವರು, ದುನಿಯಾ ವಿಜಯ್ಗೆ ಆಪ್ತರಾದವರು. ಆ ದುನಿಯಾ ವಿಜಯ್ ಇದ್ದಂತಹ ಚಿತ್ರದಲ್ಲಿ ಇವರಿಬ್ರು ಕೂಡ ಸರ್ವೇ ಸಾಮಾನ್ಯವಾಗಿ ಈ ಇಬ್ಬರು ಕಲಾವಿದರು ಕೂಡ ಆಕ್ಟ್ ಮಾಡಿದನ್ನು ನಾವು ಈ ಹಿಂದಿನ ಚಿತ್ರದಲ್ಲಿ ಕೂಡ ಗಮನಿಸಬಹುದು. ಈ ಒಂದು ಸರ್ ಯಾರು ಗಮನಿಸಬಹುದು. ಈಗಾಗಲೇ ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಆರಂಭಗೊಂಡಿದ್ದು ಬೆಳಗ್ಗೆ 11 ಗಂಟೆಗೆ. ಹೆಲಿಕಾಪ್ಟರ್ ಮತ್ತೆ ಹಾರಾಟ ಶುರು ಮಾಡಿದ್ದು ಮಧ್ಯಾಹ್ನ 2:30 ವೇಳೆಗೆ. ದುನಿಯಾ ವಿಜಯ್, ಉದಯ್, ಅನಿಲ್ ಈ ಮೂವರು ಕೂಡ ನೀರಿಗೆ ಡೈವ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ದುನಿಯಾ ವಿಜಯ್ ಈಜಿ ದಡವನ್ನ ಸೇರ್ತಾರೆ. ಆದ್ರೆ ಉಳಿದ ಕಲಾವಿದರಾಗಿರುವಂತಹ ಅನಿಲ್ ಮತ್ತು ಉದಯ್ ಕಾಣಿಸೋದಿಲ್ಲ, ಕಾಣೆಯಾಗ್ತಾರೆ. ತಿಪ್ಪಗೊಂಡನಹಳ್ಳಿ ಈ ಕೆರೆಗೆ ಹೆಲಿಕಾಪ್ಟರ್ ಬಂದಿದ್ದು ಬೆಳಗ್ಗೆ 11 ಗಂಟೆ ವೇಳೆಗೆ. ಉದಯ್ ಮತ್ತು ಅನಿಲ್ ಇಬ್ಬರನ್ನು ಕೂಡ ಮೇಲೆತ್ತೋದಕ್ಕೆ ಹರಸಾಹಸವನ್ನ ಮಾಡಲಾಗ್ತಾ ಇದೆ. 45 ನಿಮಿಷದಿಂದ ಈಗ ಈ ಕಲಾವಿದರಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. 100 ಅಡಿ ಎತ್ತರದಿಂದ ಮಾಸ್ತಿಗುಡಿ ಚಿತ್ರದ ಶೂಟಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ನೀರಿಗೆ ಧುಮುಕುವಂತಹ ದೃಶ್ಯವನ್ನ ಚಿತ್ರೀಕರಣ ಮಾಡಲಾಗ್ತಾ ಇತ್ತು. ಮಾಗಡಿ ತಾಲೂಕಿನ ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಈ ಒಂದು ಸೀನ್ ಕ್ಲೈಮ್ಯಾಕ್ಸ್ ಹಂತದ ಸೀನ್ ಚಿತ್ರೀಕರಣ ಮಾಡಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ದುನಿಯಾ ವಿಜಯ್, ಅನಿಲ್ ಮತ್ತು ಉದಯ್ ಇವರು ಮೂವರು ಕೂಡ ಹೆಲಿಕಾಪ್ಟರ್ನಿಂದ ಹಾರುವಂತಹ ಒಂದು ಸೀನ್ನ ಶೂಟ್ ಮಾಡಲಾಗ್ತಾ ಇರುವಂಥದ್ದು. 100 ಅಡಿ ಎತ್ತರದಿಂದ ನೀರಿಗೆ ಧುಮುಕುವಂತಹ ಒಂದು ಸೀನ್ನ ಚಿತ್ರೀಕರಣ ಅಲ್ಲಿ ನಡೆಸಲಾಗ್ತಾ ಇತ್ತು. ಬೆಳಗ್ಗೆಯಿಂದನೇ ಈ ಒಂದು ಚಿತ್ರದ ಚಿತ್ರೀಕರಣ ನಡೆಸಲಾಗ್ತಾ ಇತ್ತು. ಆದರೆ ಸಾಕಷ್ಟು ಬಾರಿ ಈ ಒಂದು ಸೀನ್ನ ಚಿತ್ರೀಕರಣ ಮಾಡಲಾಗ್ತಾ ಇತ್ತು. ಆದರೆ ಕೊನೆಯ ಹಂತದಲ್ಲಿ ಮತ್ತೊಮ್ಮೆ ಈ ಒಂದು ಚಿತ್ರವನ್ನು ಮರು ದೃಶ್ಯವನ್ನು ಚಿತ್ರೀಕರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಚಿತ್ರತಂಡದವರು ತಯಾರಿ ಮಾಡ್ಕೊಳ್ತಾರೆ. ಆ ನಂತರ ಅಲ್ಲಿ ಸೀನ್ನ ಚಿತ್ರೀಕರಣಕ್ಕಾಗಿ ಮತ್ತೆ ಹೆಲಿಕಾಪ್ಟರ್ನ ಹತ್ತುವಂತಹ ಪ್ರಯತ್ನ ಆಗುತ್ತೆ. ದುನಿಯಾ ವಿಜಯ್ ಇರ್ತಾರೆ, ಅವ್ರ ಜೊತೆ ಅನಿಲ್ ಮತ್ತು ಉದಯ್ ಈ ಮೂವರು ಕೂಡ ಇರ್ತಾರೆ. ಆದರೆ ಈ ಮೂವರು ಒಂದೇ ಸಲ ಕೆರೆಗೆ ಹಾರ್ತಾರೆ. ಆದರೆ ಆ ಸಂದರ್ಭದಲ್ಲಿ ದುನಿಯಾ ವಿಜಯ್ ಈಜು ದಡವನ್ನ ಸೇರ್ತಾರೆ. ಉಳಿದ ಕಲಾವಿದರಾಗಿರುವಂತಹ ಅನಿಲ್ ಮತ್ತು ಉದಯ್ ಕಾಣಿಸೋದಿಲ್ಲ, ನಾಪತ್ತೆಯಾಗ್ತಾರೆ. ಈಗ ಬರ್ತಾರೆ ಅಂತ ಚಿತ್ರತಂಡದವರು ಕೂಡ ವೇಟ್ ಮಾಡ್ತಾನೆ ಇರ್ತಾರೆ. ಆದರೆ ಎಷ್ಟು ಹೊತ್ತು ಕಳೆದರೂ ಇವರಿಬ್ಬರು ಕಾಣಿಸೋದಿಲ್ಲ, ಕಣ್ಮರೆಯಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮತ್ತೆ ಶೋಧ ಕಾರ್ಯಕ್ಕಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ಸಾಕಷ್ಟು ಸಿಬ್ಬಂದಿಗಳನ್ನು ಕೂಡ ಹೇಳ್ತಾರೆ. ತೆಪ್ಪವನ್ನ ಕರೆಸ್ಕೊಳ್ತಾರೆ, ತೆಪ್ಪದಲ್ಲಿ ಪ್ರಯತ್ನವನ್ನ ಪಡ್ತಾರೆ. ಆದರೆ 45 ನಿಮಿಷದಿಂದ ಈ ಒಂದು ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಯಾಕಂದ್ರೆ 2:30ಗೆ ಮತ್ತೆ ಆರಂಭಗೊಂಡಿದ್ದು ಸೀನ್ ಚಿತ್ರೀಕರಣ. 2:30ಯಿಂದ ಈಗಾಗಲೇ ನಾವು ಗಮನಿಸಬಹುದು 3:30 ಹೊತ್ತಾಗಿರುವಂಥದ್ದು. ಈ ಸಂದರ್ಭದಲ್ಲಿ 45 ನಿಮಿಷಗಳಲ್ಲಿ ಶೋಧ ಕಾರ್ಯ ನಡೆಸಲಾಗ್ತಾ ಇದ್ರು ಕೂಡ ಇನ್ನೂ ಕೂಡ ಇಬ್ಬರ ಶೋಧ ಆಗಿಲ್ಲ. ಇವರನ್ನ ಪತ್ತೆ ಮಾಡುವಂತಹ ಪ್ರಯತ್ನವನ್ನ ಅಲ್ಲಿ ಮಾಡಲಾಗ್ತಾನೆ ಇದೆ. ಇನ್ನೊಂದು ಕಡೆ ಇಡೀ ಚಿತ್ರೀಕರಣದ ಸ್ಥಳದಲ್ಲಿ ನಾವು ಗಮನಿಸಬಹುದು, ಇಡೀ ಸೆಟ್ ಅಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯಾರು ಕೂಡ ಏನಾಗಿದೆ ಅನ್ನುವಂತಹ ವಿಷಯ ಗೊತ್ತಿಲ್ಲ, ಎಲ್ಲಿ ಹೋದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನೊಂದು ಕಡೆ ಮಾಹಿತಿ ಇರುವಂಥದ್ದು 15 ಅಡಿ ಆಳದ ಕೆರೆ. ಈ ಕೆರೆಯಲ್ಲಿ ಮುಕ್ಕಾಲು ಭಾಗ ಹೂಳೆ ತುಂಬಿಕೊಂಡಿರುವಂಥದ್ದು. ಹಾಗಾಗಿ ಏನಾಗಿದೆ ಅನ್ನುವಂತಹ ಒಂದು ಆತಂಕದ ವಾತಾವರಣ ಸಹಜವಾಗೇ ಇರುತ್ತೆ. ಈಗಾಗಲೇ ಈ ಒಂದು ಚಿತ್ರತಂಡದವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ದುನಿಯಾ ವಿಜಯ್ ಸ್ವತಃ ಹಾಗೆಯೇ ಚಿತ್ರದ ನಿರ್ಮಾಪಕರು ಕೂಡ ಸ್ವತಃ ಆ ಒಂದು ಶೋಧ ಕಾರ್ಯಕ್ಕೆ ಯಾರು ತೆರಳ್ತಾ ಇದ್ದಾರೋ ಅವರ ಜೊತೆ ಇವರು ಕೂಡ ಸ್ವತಃ ಹೋಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಕಾರ್ಯಾಚರಣೆ ಮುಂದುವರಿಸಲಾಗ್ತಾ ಇದೆ. ಏನಾಗಿದೆ ಏನು ಅನ್ನುವಂಥದ್ದು ಕೂಡ ಈಗಾಗಲೇ ಯಾರಿಗೂ ಗೊತ್ತಿಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಇವರಿಬ್ಬರಿಗೂ ಈಜು ಬರ್ತಾ ಇತ್ತು, ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು ಅಂತ ಹೇಳಲಾಗ್ತಿತ್ತು. ಆದರೆ ಅಲ್ಲಿ ಏನಾಯಿತು ನಿಜವಾಗ್ಲೂ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಸಾಕಷ್ಟು ಹೊತ್ತು ವೆಯ್ಟ್ ಮಾಡ್ತಾರೆ ಇವರಿಬ್ರು ಈಗ ಈಜು ದಡವನ್ನ ಸೇರ್ತಾರೆ ಅಂತ ಹೇಳಿ. ಆದರೆ ಈ ಇಬ್ಬರು ಕಲಾವಿದರು ಎಷ್ಟು ಹೊತ್ತಾದರೂ ಬರೋದೇ ಇಲ್ಲ. ಆ ನಂತರ ಹುಡುಕುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಸ್ವಲ್ಪ ಲೇಟ್ ಆಗಿತ್ತು ಅಂತ ಆಗಲೇ ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ರು, ಸ್ವಲ್ಪ ಲೇಟ್ ಆಗಿತ್ತು ನಾವು ಹೋಗುವಾಗ ಆ ಕಡೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು ನೀವೀಗ ಗಮನಿಸಬಹುದು ದೃಶ್ಯದಲ್ಲಿ. ಅನಿಲ್ ಮತ್ತು ಉದಯ್ ಇವರಿಬ್ಬರು ಕೂಡ ಈ ಒಂದು ದುನಿಯಾ ವಿಜಯ್ ಜೊತೆಗೆ ಹೆಲಿಕಾಪ್ಟರ್ನಿಂದ 100 ಅಡಿ ಎತ್ತರದಿಂದ ಹಾರುವಂತಹ ಒಂದು ಸೀನನ್ನ ಶೂಟಿಂಗ್ ಮಾಡಲಾಗ್ತಾ ಇತ್ತು ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ.
ಇದೇ ಇಬ್ಬರು ಕಲಾವಿದರು ಅವ್ರ ಜೊತೆ ಹಾಡ್ತಾರೆ. ಆದರೆ ದುನಿಯಾ ವಿಜಯ್ ಮಾತ್ರ ಈಜಿ ದಡವನ್ನು ಸೇರ್ತಾರೆ. ಇವರಿಬ್ಬರು ಕೂಡ ಈಜಿ ದಡವನ್ನು ಸೇರೋದಿಲ್ಲ. ಆ ಒಂದು ಕಣ್ಮರೆಯಾದ ವಿಷಯ ಸ್ವಲ್ಪ ಹೊತ್ತಾದ ನಂತರ ಗೊತ್ತಾಗುತ್ತೆ ಅಲ್ಲಿನವರಿಗೆ. ಆಗಲೇ ಇಮ್ಮಿಡಿಯೇಟ್ ಆಗಿ ಅವರಲ್ಲಿ ಹೋಗ್ತಾರೆ, ಅವರನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಲಾಗ್ತದೆ. ಚಿತ್ರತಂಡವರು ಹುಡುಕುವ ಪ್ರಯತ್ನ ಮಾಡ್ತಾರೆ, ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾರೆ, ತೆಪ್ಪವನ್ನು ತೆಗೆದುಕೊಂಡು ಹೋಗಿ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇವರಿಬ್ಬರು ಕೂಡ ಕಣ್ಮರೆ ಆಗಿರುವಂಥದ್ದು 45 ನಿಮಿಷದಿಂದ ಈಗಾಗಲೇ ಈ ಒಂದು ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಆದರೆ ಇನ್ನೂ ಕೂಡ ಅವರ ಪತ್ತೆಯಾಗಿಲ್ಲ. ಏನಾಗಿರಬಹುದು ಅನ್ನುವಂತಹ ಒಂದು ಆತಂಕದ ವಾತಾವರಣ ಈಗ ಇಡೀ ಚಿತ್ರೀಕರಣ ಮಾಡುವಂತಹ ಒಂದು ಸೆಟ್ಟಲ್ಲಿ ಕಾಣಬಹುದು. ಸ್ವತಃ ದುನಿಯಾ ವಿಜಯ್ ಕೂಡ ಈ ಒಂದು ಶೋಧ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ತೆಪ್ಪದ ಅವ್ರ ಜೊತೆ ಕೂಡ ಅವರು ಹೋಗಿದ್ದಾರೆ. ಹಾಗೆ ನಿರ್ಮಾಪಕರು ಕೂಡ ಈ ಒಂದು ಆತಂಕದಲ್ಲೇ ತುಂಬ ಆಗಲೇ ಹೇಳ್ತಾ ಇದ್ರು ಕೃಷ್ಣಮೂರ್ತಿ ಅವರು ಅಳ್ತಾನೆ ಬಂದರು ಅಂತ ಹೇಳಿ. ಹಾಗಾಗಿ ಏನಾಗಿದೆ ಅನ್ನುವಂಥದ್ದು ಎಲ್ಲರ ಅಲ್ಲಿ ಕೂಡ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಹೆಲಿಕಾಪ್ಟರ್ಲಿ 3 ಪ್ರಯಾಣಿಸ್ತಾ ಇದ್ರು. ಆದರೆ ನಟ ದುನಿಯಾ ವಿಜಯ್ ಮಾತ್ರ ಅಲ್ಲಿ ಸೇಫ್ ಆಗಿ ಈಜಿ ದಡವನ್ನು ಸೇರ್ತಾರೆ. ಉಳಿದ ಕಲಾವಿದರಾಗಿರುವಂತಹ ಅನಿಲ್ ಮತ್ತು ಉದಯ್ ಅವರನ್ನ ಈಗಾಗಲೇ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇವರಿಬ್ಬರಿಗೂ ಕೂಡ ಏನಾಗಿದೆ ಆಗಿರಬಹುದು ಅನ್ನುವಂತಹ ಒಂದು ಆತಂಕದ ವಾತಾವರಣ ಇಡೀ ಈಗ ಚಿತ್ರದ ದೃಶ್ಯವನ್ನು ಚಿತ್ರೀಕರಣ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ನಿರ್ಮಾಣ ಆಗಿರುವಂಥ ನೀವೀಗ ಗಮನಿಸ್ಬೋದು. ದೃಶ್ಯದಲ್ಲಿ ಹೆಲಿಕಾಪ್ಟರ್ನಿಂದ ಅಂದರೆ ಹಾರುವಂತಹ ಒಂದು ಸೀನ್ನ ಶೂಟಿಂಗ್ ಮಾಡಲಾಗ್ತಾ ಇರುವಂತಹ ದೃಶ್ಯ. ಇವು 3 ಕೂಡ ಹಾಡ್ತಾರೆ. ನೀವು ಗಮನಿಸ್ಬೋದು ಈಗ ದೃಶ್ಯದಲ್ಲಿ 3 ಕೂಡ ಹಾಡ್ತಾರೆ. ಆದರೆ 3 ಹಾರಿದ ನಂತರ ದುನಿಯಾ ವಿಜಯ್ ಮಾತ್ರ ಈಜು ದಡವನ್ನು ಸೇರ್ತಾರೆ. ಅವರು ಮುಳುಗುವಂತಹ ಒಂದು ಸಂದರ್ಭ ಕೂಡ ಅಲ್ಲಿ ಎದುರಾಗುತ್ತೆ. ನೀವು ಗಮನಿಸ್ಬೋದು ಇದೇ ಒಂದು ಸೀನನ್ನು ಅಲ್ಲಿ ಚಿತ್ರೀಕರಣ ಮಾಡಲಾಗ್ತಾ ಇತ್ತು ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ. ಇನ್ನೊಂದು ಕಡೆ ಹೇಳ್ತಾರೆ 100 ಅಡಿ ಎತ್ತರದಿಂದ ಅವರು ಧುಮುಕುವಂತಹ ಒಂದು ಸೀನ್ ಶೂಟಿಂಗ್ ಇದಾಗಿರುವಂಥದ್ದು. ಇಬ್ಬರು ಕೂಡ ಹಾಡ್ತಾರೆ. ನೋಡಿ ನೀವು ಗಮನಿಸ್ಬೋದು ಇಬ್ಬರು ಕೂಡ ಹಾಡ್ತಾರೆ. ಅನಿಲ್ ಮತ್ತು ಉದಯ್ ಇವರಿಬ್ಬರು ಕೂಡ ಹಾಡ್ತಾರೆ. ಆದರೆ ಆ ಹಾರಿದ ನಂತರ ಅವರಿಬ್ಬರು ಕೂಡ ಈಜಿ ದಡವನ್ನು ಸೇರೋದೇ ಇಲ್ಲ. ಮುಳುಗುವಂತಹ ಒಂದು ಕೆಲಸ ಕೂಡ ಅಲ್ಲ ಆಗುವಂಥದ್ದು. ಅವರು ಮೇಲ್ ಬರ್ತಾರೆ ಮತ್ತು ಕೆಳಗಿಳಿತಾರೆ, ಮೇಲೆ ಬರ್ತಾರೆ ಕೆಳಗಿಳಿತಾರೆ, ಈ ಒಂದು ಕೆಲಸ ಅಲ್ಲ ಆಗುತ್ತೆ. ಹಾಗಾಗಿ ಅವರನ್ನು ಮೇಲಕ್ಕೆತ್ತುವಂಥ ಪ್ರಯತ್ನವನ್ನು ನಂತರ ಚಿತ್ರತಂಡ ಮಾಡುತ್ತೆ. ಆದರೆ ಆಗೋದೇ ಇಲ್ಲ. ಮತ್ತು ದುನಿಯಾ ವಿಜಯ್ ಮಾತ್ರ ಈಜಿ ಸೇಫ್ ಆಗಿ ದಡವನ್ನು ಸೇರ್ತಾರೆ. ಆದರೆ ಇವರಿಬ್ಬರು ಕೂಡ ಕಣ್ಮರೆಯಾಗ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಈಗ ಇದೇ ಒಂದು ಸೀನ್ನ ಶೂಟಿಂಗ್ ಆಗ್ತಾ ಇದ್ದಂಥದ್ದು ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ. 3 ಕಲಾವಿದರು ಅಂದರೆ ದುನಿಯಾ ವಿಜಯ್ ಅವರ ಜೊತೆ ಉದಯ್ ಮತ್ತು ಅನಿಲ್ ಇವರು 3 ಕೆರೆಗೆ ಹಾರುವಂತಹ ಒಂದು ಸೀನ್ನ ಶೂಟಿಂಗ್ ಆಗ್ತಾ ಇತ್ತು. ಅದೊಂದು ಕೂಡ 100 ಅಡಿ ಎತ್ತರದಿಂದ ಹಾರುವಂತಹ ಒಂದು ಸೀನ್ನ ಶೂಟಿಂಗ್ ಆಗ್ತಾ ಇರುವಂಥದ್ದು. ಹೆಲಿಕಾಪ್ಟರ್ನಿಂದ ಹಾರುವಂತಹ ಪ್ರಯತ್ನದಲ್ಲಿ ಮಾಡ್ತಾರೆ. ಎಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಅನ್ನುವ ಒಂದು ಮಾತನ್ನು ಕೂಡ ಚಿತ್ರತಂಡದವರು ಹೇಳ್ತಾರೆ. ಆದರೆ ಇಷ್ಟೆಲ್ಲ ಇದ್ರೂ ಯಾಕೆ ಈ ಒಂದು ಅವಘಡ ನಡೆಯಿತು ಅನ್ನೋದೇ ಈಗ ಎಲ್ಲರಿಗೂ ಇರುವಂತಹ ಯಕ್ಷ ಪ್ರಶ್ನೆ. ಈಗಾಗಲೇ ನಾಪತ್ತೆಯಾದವರಿಗಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ರಾಮನಗರದ ಮಾಗಡಿ ತಾಲೂಕಿನ ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಈ ಒಂದು ಸೀನ್ನ ಕ್ಲೈಮ್ಯಾಕ್ಸ್ ಹಂತದ ಚಿತ್ರೀಕರಣವನ್ನು ನಡೆಸಲಾಗ್ತಾ ಇತ್ತು. ಅದರಲ್ಲೂ ಕೂಡ 15 ಅಡಿ ಆಳದ ಈ ಒಂದು ಕೆರೆ. ಆದರೆ ಮುಕ್ಕಾಲು ಭಾಗ ಇದರಲ್ಲಿ ಹೂಳೆ ತುಂಬಿಕೊಂಡಿದೆ ಅನ್ನುವಂಥದ್ದು ಇನ್ನಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಸಾಕಷ್ಟು ಶೋಧ ಕಾರ್ಯವನ್ನು ನಡೆಸಲಾಗ್ತದೆ. ಕಳೆದ 1 ಗಂಟೆಯಿಂದ ನಾವು ಗಮನಿಸ್ಬೋದು 2ವರೆಗೆ ಶೂಟಿಂಗ್ ಆರಂಭಗೊಂಡಿರುವಂಥದ್ದು. ಶೂಟಿಂಗ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿದ್ದು. ಹಾಗಾಗಿ 1 ಗಂಟೆಯಿಂದ ಕೂಡ ಈಗಾಗಲೇ ಅವರನ್ನು ಹುಡುಕುವಂತಹ ಪ್ರಯತ್ನವನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಆದರೂ ಕೂಡ ಇನ್ನೂ ಕೂಡ ಅವರು ಪತ್ತೆಯಾಗಿಲ್ಲ. ಸಾಕಷ್ಟು ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಸುವರ್ಣ ನ್ಯೂಸ್ಗೆ ಸ್ಟಂಟ್ ಮಾಸ್ಟರ್ ಕೂಡ ಈಗ ಮಾತನಾಡ್ತಾ ಅಂತ ಹೇಳ್ತಾ ಇದ್ರು, ಇಲ್ಲ ಇಬ್ಬರಿಗೂ ಕೂಡ ಈಜು ಬರುತ್ತೆ, ಹಾಗಾಗಿ ನಾವು ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ವಿ. ಆದರೆ ಏನಾಯಿತು ಅನ್ನುವಂಥದ್ದೇ ಆತಂಕದ ವಾತಾವರಣ. ಈಗಾಗಲೇ ತೀವ್ರ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗ್ತಿದೆ ಅನ್ನೋದನ್ನು ಕೂಡ ಹೇಳಿದರು. ಈಗಾಗಲೇ ಶೂಟಿಂಗನ್ನು ನಿಲ್ಲಿಸಲಾಗಿರುವಂಥದ್ದು. ಸಹಜವಾಗಿ ಇಂತಹ ಒಂದು ಸ್ಥಿತಿ ಇರಬೇಕಾದ್ರೆ ಶೂಟಿಂಗ್ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶೂಟಿಂಗನ್ನು ನಿಲ್ಲಿಸಿ ಈಗ ಪ್ಯಾಕಪ್ ಮಾಡಿ ಈಗ ಎಲ್ಲರೂ ಕೂಡ ತೀವ್ರವಾದ ಒಂದು ಆತಂಕದಲ್ಲಿದ್ದಾರೆ. ಹಾಗೆಯೇ ಎಲ್ಲರೂ ಕೂಡ ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ.